ಎಷ್ಟು ಬೇಕಾದ್ರೂ ಕೇಳಿ ಬೇಜಾರೇ ಮಾಡ್ಕೊಳ್ಳಲ್ಲ ಅವರೇ ಕೇಳಿ ಕೇಳಿ ಹಾಕ್ತಾರೆ ತುಂಬಾ ಚೆನ್ನಾಗಿದೆ ಸೋಡಾ ಹಾಕಲ್ಲ ಊಟ ಮಾಡಿದ್ರೆ ಏನು ಹೊಟ್ಟೆ ಊಟ ಬರಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಸಂತು ಇವತ್ತು ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದ್ರೆ ಹೊಸಕೆರೆಹಳ್ಳಿ ಕ್ರಾಸು 80 ಫೀಟ್ ರೋಡಲ್ಲಿ ಲೊಕೇಟ್ ಆಗಿರುವಂಥ ನಮ್ಮೂರ ಬಾಳೆಲೆ ಊಟ ಅಂತ ಇದು ಶುರುವಾಗಿ 9 ವರ್ಷ ಆಗಿದೆ ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರು ಮಧ್ಯಾಹ್ನ ಟೈಮಲ್ಲಿ ಬಂದ್ರಂತೂ ಸಿಕ್ಕಾಬಟ್ಟೆ ಕ್ರೌಡ್ ಇರ್ತಾರೆ ಇದನ್ನ ಹೋಟೆಲ್ ಅಂತ ಹೇಳೋಕ್ಕಾಗಲ್ಲ ಒಂದೊಳ್ಳೆ ಮದುವೆ ಮನೆಗೆ ಬಂದಂಗೆ ಇರುತ್ತೆ ಅಷ್ಟು ಜನ ಸೇರ್ತಾರೆ ಅಂತ ಹೇಳ್ಬೋದು ಬಾಳೆ ಎಲೆನ ಸ್ಪ್ರೆಡ್ ಮಾಡಿ 50 ರೂಪಾಯಿಗೆ ಅನ್ಲಿಮಿಟೆಡಾಗಿ ಊಟ ಕೊಡ್ತಿದ್ದಾರೆ 50 ರೂಪಾಯಿಗೆ ಏನೇನು ಬರುತ್ತಪ್ಪ ಅಂದರೆ ಉಪ್ಪು ಉಪ್ಪಿನಕಾಯಿ ಅನ್ನ ಸಾಂಬಾರು ರಸಮ್ಮು ಪಲ್ಯ ಚಪಾತಿ ಸಾಗು ಅಂತ ಸುಮಾರು ಐಟಮ್ನ ಜೊತೆಗೆ ಮೊಸರನ್ನ ಕೂಡ ಕೊಡ್ತಾ ಇದ್ದಾರೆ ಸುಮಾರು ಐಟಮು ಅನ್ಲಿಮಿಟೆಡ್ ಸಿಗುತ್ತೆ ಹೋಗಿ ಓನರ್ನ ಮಾತಾಡ್ಸೋಣ ಆದರೆ ಮಾತಾಡಿಲ್ಲ ಅಂದರೆ ನಾವೇ ಫುಡ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ನೋಡ್ತಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಬಾಳೆ ಎಲೆ ಊಟನ ತಿನ್ನೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಸರ್ ತುಂಬಾ ದಿವಸದಿಂದ ಬರ್ತಾ ಇದೀವಿ ತುಂಬಾ ದಿನದಿಂದ ಬರ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಊಟ ಬಾಳೆ ಎಲೆ ಊಟ ಓಕೆ ಈ ಕಡೆ ಏರಿಯಾದಲ್ಲಿ ಎಲ್ಲೂ ಈ ತರ ಊಟ ಸಿಕ್ಕಲ್ಲ ಓಕೆ 50 ರೂಪೀಸ್ 50 ರೂಪಾಯಿಗೆ ಊಟ ಫುಲ್ ಮಿಲ್ಸ್ ಊಟ 3 ಚಪಾತಿ ಪಲ್ಯ ಮಜ್ಜಿಗೆ ಓಕೆ ಮೊಸರು ಅನ್ನ ತುಂಬಾ ಚೆನ್ನಾಗಿದೆ ಊಟ ಎಲ್ಲಾನು ಚೆನ್ನಾಗಿದೆ ಎಲ್ಲ ತುಂಬಾ ಚೆನ್ನಾಗಿ ಕೇಳಿ ಕೇಳಿ ಬಡಿಸ್ತಾರೆ ಊಟ ಓಕೆ ತುಂಬಾ ಖುಷಿ ಆಗುತ್ತೆ ಓಕೆ ಬಡಿಸೋರು ತುಂಬಾ ಒಳ್ಳೆಯವರು ಚೆನ್ನಾಗಿ ಬಡಿಸ್ತಾರೆ ತುಂಬಾ ಚೆನ್ನಾಗಿ ಬಡಿಸ್ತಾರೆ ಧರ್ಮಸ್ಥಳದಲ್ಲಿ ಬಡಿಸ್ತಾರೆ ಓಕೆ ಸರ್ ಓಕೆ ತುಂಬಾ ಚೆನ್ನಾಗಿ ಕೇಳಿದ್ರು ಕೊಡ್ತಾ ಎಷ್ಟು ಬೇಕಾದ್ರೂ ಕೇಳಿ ಬೇಜಾರೇ ಮಾಡ್ಕೊಳ್ಳಲ್ಲ ಅವರೇ ಕೇಳಿ ಕೇಳಿ ಹಾಕ್ತಾರೆ ಹಾ ಸರ್ ತುಂಬಾ ಖುಷಿ ಆಗುತ್ತೆ ಫುಡ್ ಕ್ವಾಲಿಟಿ ಹೈಜೀನ್ ಬಗ್ಗೆ ತುಂಬಾ ಚೆನ್ನಾಗಿದೆ ಸೋಡಾ ಹಾಕಲ್ಲ ಓಕೆ ಊಟ ಮಾಡಿದ್ರೆ ಏನು ಹೊಟ್ಟೆ ಊಟ ಬರಲ್ಲ ಓಕೆ ತುಂಬಾ ಚೆನ್ನಾಗಿದೆ ಓಕೆ ಊಟ ಆರೋಗ್ಯ ತುಂಬಾ ಚೆನ್ನಾಗುತ್ತೆ ತುಂಬಾ ಚೆನ್ನಾಗಿದೆ ಊಟ ಓಕೆ ಥ್ಯಾಂಕ್ ಯು ಮದುವೆ ಮನೆ ಊಟ ಮಾಡ್ದಂಗೆ ಆಗುತ್ತೆ ಓಕೆ 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 ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಹಾಂ ಕಳಿಸ್ತೀನಿ ಏನು ವಿಷಯ ಇಲ್ಲ ತೊಗೊಂಬಿಡಿ ಇವಾಗ ನಿನ್ನ ಮನು ತೊಗೊಂಬಿಡು ಕೋಸ್ ಪಲ್ಯ ಸಾಗೋಲ್ಲ ಇದು ಓಕೆ ಎಸ್ ನಮ್ಮ ಐಟಮ್ ಕೊಟ್ಟಿದ್ದಾರೆ ಬಾಳೆ ಎಲೆ ತುಂಬ ತುಂಬಿಸ್ಬಿಟ್ಟಿದ್ದಾರೆ 50 ರೂಪಾಯಿಗೆ ಅನ್ಲಿಮಿಟೆಡ್ ಚಪಾತಿ ಒಂದು ಸಾಗು ಚಪಾತಿ ಕಾಂಬಿನೇಷನ್ ಸಾಗು ಜೊತೆ ಒಂದು ಪಲ್ಯ ಅನ್ನಕ್ಕೆ ಕಾಂಬಿನೇಷನ್ ಆಗಿ ಬೋಟಿ ಕೊಟ್ಟಿದ್ದಾರೆ ಉಪ್ಪಿನಕಾಯಿ ಮತ್ತು ಉಪ್ಪಿನಕಾಯಿ 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದರ ಕಾಸ್ಟು 50 ರೂಪಾಯಿ ಫಸ್ಟು ನಾವು ಚಪಾತಿಯಿಂದ ಟ್ರೈ ಮಾಡೋಣ ಯಾಕಂದರೆ ಚಪಾತಿ ತಿಂದಾದ್ಮೇಲೆ ರೈಸ್ ಕೊಡ್ತಾರೆ ಸಾಗು ಅಂತೂ ತಿಕ್ಕಾಗಿದೆ ತರಕಾರಿ ಇದು ಬಟಾಣಿ ಎಲ್ಲ ಹಾಕಿ ಮಾಡಿದ್ದಾರೆ ಚಪಾತಿ ಕೂಡ ತುಂಬ ಸಾಫ್ಟ್ ಆಗಿದೆ ತಿನ್ನೋಣ ಚೆನ್ನಾಗಿದೆ ಮಸಾಲ ಈ ಸಾಗಲ್ಲಿ ಕೊಟ್ಟಿರೋಂಥ ಮಸಾಲ ಚಪಾತಿ ಜೊತೆ ಮರ್ಜಾದ್ರೆ ಒಂದೊಳ್ಳೆ ಟೇಸ್ಟ್ ಸಿಗ್ತಾಯಿದೆ ಮತ್ತು ಹಾಕಿರೋಂಥ ಬಟಾಣಿ ಆವಾಗ ಒಂದೊಂದು ಬೈಟಲ್ಲಿ ಸಿಗ್ತಾಯಿದ್ರೆ ಅದು ಕೂಡ ಟೇಸ್ಟ್ ಕೊಡ್ತಾಯಿದೆ ಲೈಟಾಗಿ ಉಪ್ಪು ಅದು ಬಿಟ್ಟರೆ ಮಿಕ್ಕಿದೆಲ್ಲ ಪರ್ಫೆಕ್ಟ್ ಆಗಿದೆ ತಿಂದಾದ್ಮೇಲೆ ಲೈಟಾಗಿ ಇಳಿಬೇಕಾದ್ರೆ ಖಾರ ಗೊತ್ತಾಗುತ್ತಲ್ಲ ಅದು ಕೂಡ ಮಜಾ ಇದೆ ಅಂತ ಹೇಳ್ಬೋದು ಸ್ವಲ್ಪ ಕೋಸ್ ಪಲ್ಯ ಜೊತೆಗೆ ಹಸಿ ಕಳ್ಳೆ ಬೇಯಿಸ್ಬಿಟ್ಟು ಕೊಟ್ಟಿದ್ದಾರೆ ಪಲ್ಯ ಮಾಡಿ ಇದು ಕೂಡ ಚೆನ್ನಾಗಿದೆ ಅದೇ ಹಸಿ ಕಳ್ಳೆ ಇದೆಯಲ್ಲ ಅದು ಕೋಸ್ ಜೊತೆಗೆ ಮರ್ಜಾದಾಗ ತಿನ್ನಬೇಕಾದ್ರೆ ಅದ್ರ ಫ್ಲೇವರು ಈಗ ಎಲ್ಲಾದರೂ ಗಣೇಶ ಫೆಸ್ಟಿವಲ್ಲು ಯಾವ್ದಾರು ಹಬ್ಬ ಇದ್ದಾಗ ಕೊಡ್ತಾರೆ ಗೊತ್ತಾ ಇದು ಹಸಿ ಕಳ್ಳೆ ಪಲ್ಯ ಆ ಥರ ಒಂದು ಟೇಸ್ಟ್ ಕೊಡ್ತಾಯಿದೆ ನೆಕ್ಸ್ಟು ಅನ್ನ ಬರುತ್ತೆ ಅನ್ನಕ್ಕೋಸ್ಕರ ವೆಯ್ಟ್ ಮಾಡೋಣ ಅಡ್ಡಾಡ ಜನ ಬರ್ತಾಯಿದ್ದಾರೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿದೆ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ ಈ ಥರ ಒಂದು ಕ್ರೌಡೆಡ್ ಇರೋವಂಥ ಜಾಗದಲ್ಲಿ ಅಡ್ಡ ಬರೋದು ಕಾಮನ್ನು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಐಟಮು ರೈಸ್ಗೆ ಚಪಾತಿ ಖಾಲಿ ಮಾಡಿ ರೈಸ್ ಹಚ್ಕೊಂಡು ರೈಸ್ಗೆ ಏನೇನು ಕೊಡ್ತೀರಾ ಸಾಂಬಾರು ರಸಮ್ಮು ಮಜ್ಜಿಗೆನೂ ಇದೆ ಓಕೆ ಸಾಕು ಸಾಕು ಎಸ್ ರೈಸ್ ಬಂತು
ರೈಸ್ ಜೊತೆಗೆ ಸಾಂಬಾರು ಕೂಡ ಬಂತು. ಜನ ಹೋಗ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ಕ್ರೌಡೆಡ್ ಜಾಗ, ಅದು ಮಧ್ಯಾಹ್ನ ಪೀಕ್ ಅವರಲ್ಲ, ಹೆವಿ ಕ್ರೌಡ್ ಬರ್ತಾರೆ. ಚಪಾತಿ ಜೊತೆಗೆ ಸಾಗು ಅಂತೂ ಹೋಮ್ಲಿ ಸ್ಟೈಲು ಸಖತ್ತಾಗಿತ್ತು. ರೈಸ್ ಜೊತೆಗೆ ಸಾಂಬಾರು ಹೇಗಿರುತ್ತೆ ತಿನ್ನೋಣ. ಚೆನ್ನಾಗಿದೆ. ಹಸಿಕೊಳ್ಳೆ ಮತ್ತು ಇದೆಲ್ಲ ಹಾಕಿ ಉಳ್ಳಿ ಬರುತ್ತಲ್ಲ, ಅಲಸಂದೆ ಕಾಳು, ಮೊಳಕೆ ಕಾಳು ಸಾಂಬಾರು ಮಾಡಿದ್ದಾರೆ. ಜೊತೆಗೆ ತರಕಾರಿ ಯಥೇಚ್ಛವಾಗಿ ಹಾಕಿ ಸಾಂಬಾರನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತಿನ್ನಬೇಕಾದ್ರೆ ಆ ಪ್ರತಿಯೊಂದು ಬೈಟಲ್ಲೂ ಕೂಡ ಆ ಮೊಳಕೆ ಕಾಳು ಫ್ಲೇವರು ಅದು ಹೆವಿ ಗೊತ್ತಾಗ್ತಾ ಇದೆ. ಅದೇ ಮನೇಲಿ ಮೊಳಕೆ ಕಾಳು ಸಾಂಬಾರು ಮಾಡಿದ್ರೆ ಯಾವ ಥರ ಟೇಸ್ಟ್ ಇರುತ್ತೋ ಸೇಮ್ ಅದೇ ಥರ ಟೇಸ್ಟು. ಮನೇಲಿ ತಿಕ್ಕಾಗಿ ಮಾಡ್ತಾರೆ, ಇಲ್ಲಿ ತಿಕ್ ಮಾಡಲ್ಲ, ಅಂದರೆ ಆ ತಿಕ್ನೆಸ್ ಇರೋಲ್ಲ, ನಾರ್ಮಲಾಗಿ ವಾಟರಾಗಿರುತ್ತೆ. ತಿನ್ನಬೇಕಾದ್ರೆ ಪ್ರತಿಯೊಂದು ಬೈಟಲ್ಲೂ ಕೂಡ ಮೊಳಕೆ ಕಾಳು ಫ್ಲೇವರು, ಹುರುಳಿ ಫ್ಲೇವರು ಗೊತ್ತಾಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಜನ ಬರ್ತಾನೆ ಇದ್ದಾರೆ. 12 ಗಂಟೆ ಶುರುವಾಗುತ್ತೆ, 3 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತಾರೆ. 50 ರೂಪಾಯಿಗೆ ಅನ್ಲಿಮಿಟೆಡು. ಇದು ಹೊಸಕೆರಳ್ಳಿ 80 ಫೀಟ್ ಮೇನ್ ರೋಡಲ್ಲಿ ನಮ್ಮೂರ ಊಟ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಸೊ 50 ರೂಪಾಯಿಗೆ ಅಫೋರ್ಡಬಲ್ ಪ್ರೈಸ್ಗೆ ಅದು ಅನ್ಲಿಮಿಟೆಡ್ ಆಗಿ ನಮ್ಮ ಈ ಬೆಂಗಳೂರು ದುನಿಯಾದಲ್ಲಿ ಕೊಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ. ಇವರು ಶುರು ಮಾಡಿ 7 ವರ್ಷ ಆಗಿದೆ ಅಂತೆ. 7 ವರ್ಷ ಆಗಿ ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರು. ಜನ ಬರ್ತಾನೆ ಇದ್ದಾರೆ. ಇಲ್ಲಿ ಬಂದು ನೋಡಿದ ತಕ್ಷಣ ಫಸ್ಟ್ ಅನ್ಸೋದು ಯಾವುದೋ ಮದುವೆ ಮನೆಗೆ ಬಂದಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಮೊದಲು ಮದುವೆ ಮನೆ ಥರನೇ ಫಸ್ಟು ಪಾಯಸ ಕೊಟ್ಟು ಆಮೇಲೆ ಪ್ರತಿಯೊಂದು ಐಟಮ್ ಸರ್ವ್ ಮಾಡ್ತಾಯಿದ್ರಂತೆ. ಇವಾಗ ಪಾಯಸ ಕೊಡ್ತಾಯಿಲ್ಲ, ಅಂದರೆ ಸ್ವೀಟ್ ಐಟಮ್ ಕೊಡ್ತಾಯಿಲ್ಲ, ಬಿಟ್ಟು ನಾರ್ಮಲಾಗಿ ಅನ್ನ, ಸಾಂಬಾರು, ಪಲ್ಯ, ಸಾಗು, ಚಪಾತಿ, ಬೋಟಿ, ಅಂದರೆ ಹಪ್ಪಳ ಬದಲು ಬೋಟಿ ಕೊಟ್ಟಿದ್ದಾರೆ, ಉಪ್ಪು ಉಪ್ಪಿನಕಾಯಿ ಅಂತ ಸುಮಾರು ಐಟಮ್ನ ಕೊಡ್ತಾರೆ. ಅನ್ನಕ್ಕೆ ಕಾಂಬಿನೇಷನಾಗಿ ಸಾಂಬಾರು ಜೊತೆಗೆ ಇದು ರಸಮ್ ಕೊಡ್ತಾರಂತೆ, ಮತ್ತು ಮಜ್ಜಿಗೆ ಕೂಡ ಕೊಡ್ತಾರಂತೆ. ಇದು ಬೇಡ ಅಂತಂದರೆ, ಅಂದರೆ ರಸಮ್ ಬೇಡ, ಇಲ್ಲ ಅನ್ನ ಸಾಂಬಾರು ಬೇಡ, ಮೊಸರನ್ನ ಬೇಕಂದರೆ ಮೊಸರನ್ನ ಕೂಡ ಅನ್ಲಿಮಿಟೆಡಾಗಿ ಕೊಡ್ತಾರೆ. ಒಂದು ಬೈಟ್ ಬೆಸ್ಟಾಗಿದೆ ಅಂತಲೇ ಹೇಳ್ಬೋದು. ಕಮ್ಮಿ ಕಾಸು ಕೊಡ್ತಾಯಿದ್ದೀವಿ ಅಂತ ಯಾವುದು ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು. ಬೆಸ್ಟಾಗಿ ಕೊಡ್ತಾಯಿದ್ದಾರೆ. ನೆಕ್ಸ್ಟ್ ಐಟಮು ಮೊಸರನ್ನ ಆದರೆ ಮೊಸರನ್ನ, ಇಲ್ಲ ರಸಮ್ ಆದರೆ ರಸಮ್ ಸ್ವಲ್ಪ ಹಾಕ್ಸ್ಬೋದು. ಮೊಸರನ್ನ ಕೂಡ ಅನ್ಲಿಮಿಟೆಡಾ, ಎಷ್ಟು ಬೇಗ ರಸ್ಕೋಬೋದು ಹಾಕಿ, ಸಾಕು ಜಾಸ್ತಿ ಆಗುತ್ತೆ. ಸೊ ಇದೇ ನನಗೆ ಹೆವಿ ಆಯಿತು. ಮಾರ್ನಿಂಗ್ ಒಂದು ಶೂಟು, ಇವಾಗ ಒಂದು ಶೂಟು, ತಿನ್ನೋಕ್ಕಾಗಲ್ಲ, ಮೊಸರನ್ನ ತಿನ್ನೋಕ್ಕಾಗಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ಲಾಸ್ಟ್ ಐಟಮು ರಸಮ್ ಕೊಟ್ಟಿದ್ದಾರೆ. ರಸಮ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್. ರಸಮ್ಮು ತುಂಬ ಹುಳಿನೂ ಇಲ್ಲ, ನಾರ್ಮಲ್ ಮೈಲ್ಡಾಗೂ ಇಲ್ಲ, ಮಿಡ್ ರೇಂಜಲ್ಲಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ತಿನ್ನಬೇಕಾದ್ರೆ ಆ ರಸಮ್ ಫ್ಲೇವರು ಬಾಯಿಗೆ ಹೊಡೆಯುತ್ತೆ. ಇದ್ರ ಜೊತೆ ಮಿಕ್ಸ್ ಮಾಡೋದು ತಿನ್ನೋಕ್ಕಿಂತ ಹಂಗೆ ಕುಡಿದ್ರೂ ಕೂಡ ಒಳ್ಳೆ ಮಜಾ ಕೊಡುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ರಸಮ್ಮು ಸಖತ್ತಾಗಿದೆ, ಹಣ್ಣುಕೊಳ್ಳೆ ಮರ್ಜಾಗಿದೆ. ಒಂದು ಎಕ್ಸ್ಟ್ರಾ ಒಂದು ಲೋಟದಲ್ಲಿ ಸ್ವಲ್ಪ ಮಜ್ಜಿಗೆಗಿಂತ ರಸಮ್ ಹಾಕ್ಕೊಂಡು ಕುಡೀರಿ, ಮಸ್ತಾಗಿರುತ್ತೆ. ಸೊ ಆಲ್ರೆಡಿ ಜಾಗದ ಬಗ್ಗೆ ನಾನು ಹೇಳಿದ್ದೀನಿ. ಹೊಸಕೆರಳ್ಳಿ 80 ಫೀಟ್ ರೋಡಲ್ಲಿ ಬರೋಂಥ ಒಂದು ಜಾಗ. ನೀವೇನಾದರೂ ಈ ಒಂದು ಜಾಗದಲ್ಲಿ ವಿಸಿಟ್ ಮಾಡಿದರೆ ನನ್ನ ಕಮೆಂಟ್ ತಿಳಿಸಿ. ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಬಂದು ವಿಸಿಟ್ ಮಾಡಿ, ಇಲ್ಲಿ ಫುಡ್ನ ಟ್ರೈ ಮಾಡಿ. 50 ರೂಪಾಯಿಗೆ ಅನ್ಲಿಮಿಟೆಡು. ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇನ್ನೊಂದು ಇದೇ ಥರ ಫುಡ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.